ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಸೆಯ ಧಾರಾವಾಹಿಯ ರಂಗನಾಥ ಉರುಫ್ ಬಿನ್ ಮಂಡ್ಯ ರಮೇಶ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಿಟ್ಸಾ ಎಷ್ಟು ಘನತೆ ಇರುವಂಥ ಅವಾರ್ಡ್ ಫಂಕ್ಷನ್ ನೋಡಿ. ಸೌತ್ ಇಂಡಿಯನ್ ಟೆಲಿವಿಷನ್ ಅವಾರ್ಡ್ಸ್ ಅಂತ 31ನೇ ತಾರೀಕು ಬಹಳ ಅದ್ಧೂರಿಯಾಗಿ ದೊಡ್ಡ ಬೃಹತ್ ಭಾರತ ಮಹಾನಗರವೊಂದರಲ್ಲಿ ಮಾಡ್ತಾ ಇದ್ದಾರೆ ಫಂಕ್ಷನ್ನು. 20ರಿಂದ ಈಗಾಗಲೇ ಎಲ್ಲ ಕೆಟಗರಿಗೆ ಓಪನ್ ಆಗಿದೆ. ನನ್ನನ್ನು ಬಹಳ ಪ್ರೀತಿ ಇಟ್ಟು ಜನರು ಮತ್ತು ಚಾನಲ್ಲು ಮತ್ತು ಸಿಡ್ಸಾದವರು ಪೋಷಕ ಪಾತ್ರಕ್ಕೆ, ಶ್ರೇಷ್ಠ ಪೋಷಕ ಪಾತ್ರಕ್ಕೆ ನನ್ನ ನಾಮಿನೇಟ್ ಮಾಡಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮನಸೂರಿಹೆ, ದೀನ ದಲ್ಬರಿಂಗೆ ಬೆಲ್ಲ ಸಕ್ಕರೆಯಾಗು, ಎಲ್ಲರ ಒಂದಾಗು ಮಂಕುತಿಮ್ಮ ಅಂತಾರೆ DVG ಅವರು. ನನ್ನ ಈ ಕಾವ್ಯದ ಮೂಲಕ, ನನ್ನ ಕನ್ನಡದ ಮೂಲಕ ಜನಕ್ಕೆ ಕಾಣಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಈ ಸೀರಿಯಲ್ ನನ್ನ ಈ ಪಾತ್ರ, ಭಾವನಾತ್ಮಕವಾದ ಪೋಷಕ ಪಾತ್ರ, ಅಪ್ಪನ ಪಾತ್ರ ನಿಮ್ಗೆಲ್ಲ ಖುಷಿಯಾಗಿರೋದ್ರಿಂದಲೇ ಬಹುಶಃ ಇಷ್ಟೊಂದು ಸುದೀರ್ಘವಾಗಿ 850 ಎಪಿಸೋಡ್ ಆದರೂ ಇನ್ನೂ ಟಾಪ್ ನಂಬರ್ 1 ಹೋಗ್ತಾ ಇದೆ. ಇಂಥದ್ದೊಂದು ಸೀರಿಯಲಲ್ಲಿ ನನ್ನ ಪೋಷಕ ಪಾತ್ರಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ, ನಾಮಿನೇಟ್ ಆಗಿರೋ ಈ ಪಾತ್ರಕ್ಕೆ ಈಗಾಗಲೇ ಏಪ್ರಿಲ್ 20ನೇ ತಾರೀಕೆ ಓಪನ್ ಆಗಿದೆ. ದಯವಿಟ್ಟು ವೋಟ್ ಮಾಡಿ. ನೀವು ಸಿಡ್ಸಾ ಅಂತ ಹೋದ್ರೆ ಇಮಿಡಿಯೇಟ್ ನಿಮ್ಗೆ ತಕ್ಷಣ ಓಪನ್ ಆಗುತ್ತದೆ ಎಲ್ಲ, ಅದರಲ್ಲಿ ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಚೆನ್ನಾಗಿ ಮಾಡಿದ್ರೆ ನನಗೆ ಶ್ರೇಷ್ಠ ಪೋಷಕ ನಟ, ಶ್ರೇಷ್ಠ ವಿಲನ್ನು ಬೇರೆ ಬೇರೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಎಲ್ಲ ಬಂದಿರ್ಬೋದು. ಆದರೆ ಈ ಥರದ್ದೊಂದು ಸೂಕ್ಷ್ಮ ಸಂವೇದನೆ ಇರುವಂಥ ಅಪರೂಪದ ತಂದೆಯ ಪಾತ್ರಕ್ಕೆ ಎಲ್ಲೂ ನಾಮಿನೇಟ್ ಆಗಿರಲಿಲ್ಲ. ಆಮೇಲೆ ನಾನು ಮಾಡ್ತಾ ಕೂಡ ಫಸ್ಟ್ ಟೈಮು. ಹಾಗಾಗಿ ಇದು ನನ್ನ ಮೊದಲನೇದು ಅಂತಲೇ ನೀವು ಗ್ರಹಿಸಿ ನನಗೆ ವೋಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿಯನ್ನು ಸದಾ ನಿರೀಕ್ಷೆ ಮಾಡ್ತೀನಿ. ನಿಮ್ಮ ಪ್ರಶಸ್ತಿ, ನೀವು ಕೊಡುವ ಪ್ರೀತಿ, ನೀವು ಕೊಡುವ ದಮ್ಮು, ನೀವು ಕೊಡುವ ವಿಶ್ವಾಸ ಎಲ್ಲವೂ ಇನ್ನಷ್ಟು ಒಳ್ಳೆಯ ಪಾತ್ರಗಳು ಮಾಡೋಕ್ಕೆ ಖಂಡಿತವಾಗ್ಲೂ ನನ್ನ ಪ್ರೇರೇಪಣೆ ನೀಡುತ್ತವೆ. ಈ ಪ್ರೇರೇಪಣೆ ನನಗೆ ದೊಡ್ಡ ಶಕ್ತಿಯನ್ನು ತುಂಬುತ್ತದೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಸಿಡ್ಸಾಗೆ ಜೈವಾಗಲಿ. ಸಿಡ್ಸಾಗೆ ಮತ್ತೆ ನಿಮ್ಮನ್ನು ಫಂಕ್ಷನಲ್ಲಿ ಭೇಟಿ ಆಗ್ತೀನಿ. ನಮ್ಮೊಟ್ಟಿಗೆ ಇರಿ, ನಮ್ಮನ್ನು ಹಾರೈಸಿ. ಪೋಷಕ ಪಾತ್ರಕ್ಕೆ ಮಂಡ್ಯ ರಮೇಶ್ ಯೋಗ್ಯ ಅನ್ಸಿದ್ರೆ ಖಂಡಿತ ನೀವು ವೋಟ್ ಹಾಕ್ಬೋದು. ನಮಸ್ಕಾರ.